ಲಾಕರಲ್ಲಿ ಇಟ್ಟಿದ್ದೀರಿ ಅಲ್ಲ? ನನ್ನ ತಂಗಿ ಅಲ್ಲೇ ಇದ್ಲು ಅಂತ ಹಾಗೆ ಹೇಳ್ದೆ ಸುಜಾತ. ಏನಾದ್ರೂ ಹೇಳಿ, ಇದೆಲ್ಲ ನಿಮ್ ಭಾವ ಗಿರೀಶ್ ಅಂತ ಕೈವಾಡ. ಸುಜಾತ, ಈ ವಿಷಯ ನನ್ನ ತಂಗಿಗೆ ಗೊತ್ತಾಗಬಾರ್ದು ಅಂತ. ಈಗೇನ್ರಿ ಮಾಡೋದು? ಈಗೇನ್ ಮಾಡೋದು? ಅಷ್ಟೊಂದು ದುಡ್ಡು ಎಲ್ಲಿಂದ? ಸುಜಾತ, ಸುಜಾತ, ಸರಿಯಾಗಿ ನೋಡಿದ್ಯಾ? ನಾನೊಂದ್ಸಲ ನೋಡ್ಲಾ? ಇರೋದೊಂದೇ ಒಂದು ಮನೆ. ಅಯ್ಯೋ, ಎಲ್ರಿ ಇರೋದು? ಎಲ್ಲಿದೆ? ಇತ್ತು ಇತ್ತು ಅಷ್ಟೇ, ಅದನ್ನು ಮಾರಿದ್ದಾಯ್ತು. ಸುಜಾತ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಕೆಲಸ ಮಾಡ್ತಾ ಇದೆಯೋ ಇಲ್ವೋ? ಮಾಡ್ತಿದ್ದೀನಿ. ನಿನ್ನ ಆಶೀರ್ವಾದದಿಂದ ಬಹಳ ಚೆನ್ನಾಗಿ ನಡೀತದೆ. ಮಾತಾಡ್ಬೇಕಪ್ಪ. ನೀನ್ ಯಾವಾಗ ಬಂದೆ ಕ್ಯಾಪ್ಟನ್? ಯಾಕೋ ಒಂಥರ ಇದೆಯಾ? ಸಿನಾ, ನನ್ನ ಮಗಳ ಮದುವೆ ನಿಂತೋಗೋ ಗತಿ ಬಂದಿದೆ ಕಣೋ. ಯಾಕೋ ಏನಾಯ್ತು? ಅವಳ ಮದುವೆಗೆ ಅಂತ ತಂದಿಟ್ಟ ಒಡವೆಗಳೆಲ್ಲ ಗಿರೀಶ ಕಳ್ತನ ಮಾಡಿದಾನೆ. ಯಾರು ನಿನ್ ತಂಗಿ ಗಂಡನ? ಹೌದು. ನಾನು ಅವತ್ತೇ ಅವನು ಒದಿಬೇಕು ಅಂತಿದ್ದೆ. ನೀನ್ ಯೋಚನೆ ಮಾಡ್ಬೇಡ, ಸುಮ್ಮನೆ ಆ ಚಂಡಾಲ ಎಲ್ಲ ಅಡಗಿದ್ರು ನಾನು ಒದ್ದು ವಸೂಲು ಮಾಡ್ಕೊಂಡ್ ಬರ್ತೀನಿ. ಬೇಡ ಸಿನಾ, ಹಾಗೆ ಮಾಡಿದ್ರೆ ನನ್ನ ತಂಗಿ ಸಂಸಾರ ಒಡೆದೋಗುತ್ತೆ. ಬೇಡ. ಅಲ್ಲ ಕ್ಯಾಪ್ಟನ್, ಮತ್ತೆ ಅಷ್ಟೊಂದು ಒಡವೆ ತರೋದಕ್ಕೆ ದುಡ್ಡೆಲ್ಲ ಇದೆ? ನನಗೆ ದಿಕ್ಕೇ ಕಾಣ್ತಾ ಇಲ್ಲ. ಸರಿ, ರಶ್ಮಿಗೆ ಬೇರೆ ಗಂಡು ಹುಡ್ಕೋಣ ಬಿಡು. ಬೇಡ ಬೇಡ, ಅದು ಸಾಧ್ಯನೇ ಇಲ್ಲ. ಹಾಗಾದ್ರೆ ನೀನು ಸುಮ್ಮನೆ ಇದ್ಬಿಡು. ರಶ್ಮಿಗೆ ನಾನು ಮದುವೆ ಮಾಡ್ತೀನಿ. ಸಿನಾ, ನಿನ್ನ ದಮ್ಮಯ್ಯ ಅಂತೀನಿ. ನೀನು ಹೊಡೆದಾಟ ಬಡ್ದಾಡ್ದ ಮನುಷ್ಯ. ನೋಡು, ನನಗೆ ಉಪಕಾರ ಮಾಡೋದಾದ್ರೆ ಹೇಗಾದ್ರೂ ಮಾಡಿ ದುಡ್ಡಿನ ಸಹಾಯ ಮಾಡಪ್ಪ, ಅಷ್ಟೇ ಸಾಕು. ನೀನು ಯೋಚನೆ ಮಾಡಬೇಡ, ನಾನಿದ್ದೀನಿ. ಥ್ಯಾಂಕ್ಸ್. ಡೋಂಟ್ ವರಿ, ಬಿ ಹ್ಯಾಪಿ. 8 ಲಕ್ಷ ರೂಪಾಯಿ ನೋಡ್ರಿ, ಇದು ಲಾಸ್ಟ್ ಚಾನ್ಸು. ಇದೊಂದಪ್ಪ ಕಳ್ತನ ಮಾಡ್ಬಿಟ್ರೆ ಲೈಫು ಸೆಟ್ಲು. ಶರ್ಮಿಳಾ, ಶರ್ಮಿಳಾ, ಬೇಗ ಹೋಗ್ಬಾರ್ದೇನೆ? ಆತ ಕಾಯ್ತಾ ಇದ್ದಾರೆ. ಹೋಗೆ, ಕಾದ್ರೆ ಕಾಯ್ತಾನೆ. ನಾನೇನ್ ಕೈ ಹಿಡ್ದು ಹೆಂಡ್ತಿನ? ಎಷ್ಟೇ ಆದ್ರೂ ಇಟ್ಕೊಂಡಿರೋಳು. ನಾನ್ ಚೆನ್ನಾಗಿರೋವರೆಗೂ ಅವನು, ಅವನ್ ಜೇಬ್ ಖಾಲಿ ಆಗೋವರೆಗೂ ನಾನು. ಪಾರ್ಲರ್ ಬೀಗ ಹಾಕೊಂಡು ಕೀನಾ ಕೊಟ್ಬಿಟ್ಟು ಹೋಗು. ನಾಳೆ ನಾನು ಬಂದು ಕ್ಲೀನ್ ಮಾಡಿಸ್ತೀನಿ. ಓಕೆ, ಬಾಯ್. ಹೊರಡೋಣವಾ? ನೀವು ಬನ್ನಿ. ಡ್ರಿಂಕ್ಸು, ಡ್ಯಾನ್ಸು, ಡಿನ್ನರು ಬೋಲು ಮಜಾ ಇರುತ್ತೆ. ಅಮರಾವತಿ ಇದ್ದಾಗಿರುತ್ತೆ. ಲೈಫ್ನಲ್ಲಿ ಮಜಾ ತಗೊಳ್ಳೋದು ಕಲಿಬೇಕು. ಬನ್ನಿ. ನೀವು ಹೋಗ್ಬಿಟ್ಟು ಬನ್ನಿ, ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಲಿಂಗರಾಜ್, ಹೊರಡೋಣವಾ?